ದಾರದ ತರ ಕಾಣ್ತಾ ಇದೆ. ಇದು ಆಲ್ರೆಡಿ ನಿಮ್ಗೆ ಗೊತ್ತಾಗಿರ್ಬೇಕು ಇದು ಯಾರಂತ. ಇವರೇ ನಮ್ಮ ಗೆಸ್ಟ್. ಇದು ರೆಡ್ ಆಂಟ್, ಇದು ಕೆಂಪು ಇರುವೆ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಬ್ಲಾಕ್ ಮಣ್ಣು ಎಕ್ಸ್ಪೆರಿಮೆಂಟ್ಸ್ ಯೂಟ್ಯೂಬ್ ಚಾನಲ್. ನಾನಿವತ್ತು ಈ ಡಿಜಿಟಲ್ ಮೈಕ್ರೋಸ್ಕೋಪ್ ನ ತಂದಿದ್ದೀನಿ. ಆದ್ರೆ ಇದನ್ನ ಆರ್ಡರ್ ಮಾಡಿದ್ದೆ, ಫ್ಲಿಪ್ಕಾರ್ಟ್ ನಲ್ಲಿ ಆರ್ಡರ್ ಮಾಡಿದ್ದು. ಇವತ್ತು ಇದ್ರ ಮೇಲೆ ಒಂದು ಒಳ್ಳೊಳ್ಳೆ ಎಕ್ಸ್ಪೆರಿಮೆಂಟ್ ಮಾಡೋಣ. ಅದಕ್ಕಿಂತ ಮುಂಚೆ ಮತ್ತೆ ಇನ್ಯಾರು ಚಾನಲ್ ನ ಸಬ್ಸ್ಕ್ರೈಬ್ ಆಗಿದೆ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಹಾಗೆ ಆಲ್ ನೋಟಿಫಿಕೇಶನ್ ಐತಿ. ಬನ್ನಿ ವಿಡಿಯೋನ ಶುರು ಮಾಡೋಣ. ಈ ಡಿಜಿಟಲ್ ಮೈಕ್ರೋಸ್ಕೋಪ್ ನ ಈಗ ಅನ್ಬಾಕ್ಸಿಂಗ್ ಮಾಡೋಣ. ಮೈಕ್ರೋಸ್ಕೋಪ್, ಇದಕ್ಕೊಂದು ಸ್ಟ್ಯಾಂಡ್ ಕೊಟ್ಟಾರಲ್ಲಿ, ಒಂದು ಸ್ಟ್ಯಾಂಡ್ ಬಂದಿದೆ ಇದಕ್ಕೆ ಹೋಲ್ಡ್ ಮಾಡೋದಕ್ಕೆ. ಅಂದ್ರೆ ಇದು ಮೈಕ್ರೋಸ್ಕೋಪ್ ಇದೆಯಲ್ಲ, ಸ್ವಲ್ಪ ಅಲ್ಲಾಡಿದ್ರು ಕೂಡ ಬಹಳ ದೊಡ್ಡ ದೊಡ್ಡ ಶೇಕ್ ಆಗ್ತವೆ. ಅದಕ್ಕೆ ಇದನ್ನ ಸ್ಟ್ಯಾಂಡ್ ಕೊಟ್ಟಿದ್ದಾರೆ. ಮ್ಯಾನುವಲ್, ಅದ್ರ ಜೊತೆಗೆ ಒಂದು ಸಾಫ್ಟ್ವೇರ್ ಕೊಟ್ಟಿದ್ದಾರೆ. ನಾವು ಲ್ಯಾಪ್ಟಾಪ್ ನಲ್ಲಿ ಅಥವಾ PC ಯಲ್ಲಿ ಮಾಡ್ತೀವಿ ಅಂತಂದ್ರೆ ಈ ಸಾಫ್ಟ್ವೇರ್ ಡೌನ್ಲೋಡ್ ಮಾಡ್ಕೊಂಡು ಮಾಡ್ಬೋದು. ಇದ್ ನೀವು ಕನೆಕ್ಟ್ ಮಾಡ್ಬೇಕಂದ್ರೆ ನಮ್ಗೆ ಒಂದು OTG ಬೇಕು. ಒಂದು OTG, ಒಂದು ಫೋನ್ ಬೇಕಾಗುತ್ತೆ. ಫೋನ್ ನಲ್ಲಿ ಆಪ್ DL ಸ್ಕೋಪ್ ಅಂತ ಆಪ್ ಇದೆ, ಅದರಲ್ಲಿ ಹೋಗಿ ಈ ವಿಡಿಯೋ ಮಾಡೋದು. ಅಂದ್ರೆ ಆ ಬಾಕ್ಸ್ ಅಲ್ಲೇ ಒಂದು ಆಪ್ ಲಿಂಕ್ ಕೊಟ್ಟಿರ್ತಾರೆ, ಅದನ್ನ ಸ್ಕ್ಯಾನ್ ಮಾಡಿದ್ರೆ ಆಪ್ ಓಪನ್ ಆಗುತ್ತೆ. ಇವಾಗ ಇದನ್ನ ಆಪ್ ಓಪನ್ ಮಾಡೋದು ಬನ್ನಿ. ಇದ್ರ ಮೇಲ್ಗಡೆ ಒಂದು ಕ್ಯಾಪ್ ಇರುತ್ತೆ, ಈ ಕ್ಯಾಪ್ ನ ಓಪನ್ ಮಾಡ್ಕೊಳ್ಬೇಕು. ಈ ಕ್ಯಾಪ್ ಇದು ಏನಾದ್ರೂ ನಾವೇನೇ ಎಕ್ಸ್ಪೆರಿಮೆಂಟ್ ಮಾಡ್ತೀವಿ ಅಂತಂದ್ರು ಫಸ್ಟ್ ನಮಗ್ ನಾವೇ ಅಪ್ಲೈ ಮಾಡ್ಕೊಳ್ಬೇಕು. ಅದಕ್ಕೆ ನಾನೇ ಅಪ್ಲೈ ಮಾಡ್ಕೊಳ್ತೀನಿ. ಇವಾಗ ನಾನು ಫಸ್ಟ್ ನನ್ನ ಏರ್ನ ಚೆಕ್ ಮಾಡ್ತೀನಿ, ಅಂದ್ರೆ ಏರ್ ಯಾವ ರೀತಿ ಕಾಣುತ್ತೆ ಅಂತ ಇವಾಗ ಇದ್ರಲ್ಲಿ ಚೆಕ್ ಮಾಡ್ತೀನಿ. ನೀವು ಇಲ್ಲಿ ನೋಡ್ತಾ ಇರ್ಬೋದು, ಒಳ್ಳೆ ಒಂಥರ ಅಂದ್ರೆ ದಾರದ ತರ ಕಾಣ್ತಾ ಇದೆ. ನನ್ ತಲೆ ನೋಡೋಣ. ಅಂದ್ರೆ ಇವತ್ತು ತಲೆ ಒಳಗಡೆ ರೂಟ್ ಅಂದ್ರೆ ಏರ್ ಬೆಳಿತಿರುತ್ತಲ್ಲ, ಆ ಏರ್ನ ನೋಡೋಣ. ಈಗ ನೋಡ್ರಲ್ಲಿ ನಾವು ನೋಡ್ತಾ ಇರ್ಬೋದು ಏರ್ ಯಾವ ರೀತಿ ಬೆಳಿತಾ ಇದೆ ಅಂತ. ಸಣ್ಣ ಸ್ಟಾರ್ಟಿಂಗ್ ಅಂದ್ರೆ ಬೆಳಿತಿರೋ ಪ್ಲಾಂಟ್ ಅಂದ್ರೆ ಬೆಳಿತಿರೋ ಸಣ್ಣ ಏರ್ ಕೂಡ ಕಾಣುತ್ತೆ ನೋಡ್ರಲ್ಲಿ. ಇವಾಗ ಇದನ್ನ ನಾನು ಶರ್ಟಿಗೆ ಅಪ್ಲೈ ಮಾಡ್ತೀನಿ. ಅಂದ್ರೆ ಶರ್ಟ್ ದಾರ ಇದೆಯಲ್ಲ, ನಮ್ಮ ಕಣ್ಣಿಗೆ ಕಾಣದೇ ಬೇರೆ, ಇಲ್ಲಿ ಇದನ್ನ ಹಾಕಿದ ಕಾಣದೇ ಬೇರೆ. ಇವಾಗ ನಾವು ಇದನ್ನ ಚೆಕ್ ಮಾಡೋಣ. ಇದು ಯಾವ ರೀತಿ ಫೀಲ್ ಆಗ್ತಿದೆ ಅಂದ್ರೆ, ಇದನ್ನ ನೋಡಿದ್ರೆ ಗೋಣಿಚೀಲ ನಮಗೆ ಕಣ್ಣಿಗೆ ಕಾಣುತ್ತೆ ಗೊತ್ತಾ. ಗೋಣಿಚೀಲ ಮತ್ತೆ ಪೋಣಿಸಿರುತ್ತದೆ, ಅಂದ್ರೆ ಒಂದಕ್ಕೊಂದು ಪೋಣಿಸಿ ಮಾಡಿರ್ತಾರಲ್ಲ, ಆ ರೀತಿ ಕಾಣ್ತಿದ್ದೆ ನನಗಿಲ್ಲಿ. ಬಟ್ ನಿಮಗೆ ಯಾವ ರೀತಿ ಫೀಲ್ ಆಗುತ್ತೆ ಅಂತ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ನೋಡೋಣ. ಈಗ ನಾವು ಏನು ಮಾಡೋಣ ಅಂತಂದರೆ ಪಿಕ್ಸೆಲ್ಸ್ ಡೆನ್ಸಿಟಿ ನೋಡೋಣ. ಕೀಬೋರ್ಡ್ ಫೋನಿಗೆ ಅಂದರೆ ಕೀಪ್ಯಾಡ್ ಫೋನ್ ಇರುತ್ತಲ್ಲ, ಅದು ಪಿಕ್ಸೆಲ್ ಡೆನ್ಸಿಟಿನೇ ಬೇರೆ ಇರುತ್ತೆ. ಮತ್ತು ಟಚ್ ಫೋನಿಗೆ ಪಿಕ್ಸೆಲ್ ಡೆನ್ಸಿಟಿನೇ ಬೇರೆ ಇರುತ್ತೆ. ಈ ವಾಚ್ ಇದನ್ನು ಕೂಡ ಚೆಕ್ ಮಾಡೋಣ, ಇದ್ರ ಪಿಕ್ಸೆಲ್ ಡೆನ್ಸಿಟಿ ಹೇಗೆ ಇದೆ ಅಂತ. ಇವಾಗ ಫಸ್ಟ್ ಕೀಪ್ಯಾಡ್ ಫೋನ್ನ ಪಿಕ್ಸೆಲ್ ಡೆನ್ಸಿಟಿ ಚೆಕ್ ಮಾಡೋಣ. ಓಕೆ, ಮಾತ್ರ ಕೀಪ್ಯಾಡ್ ಫೋನ್ ಇದೆ. ಇವಾಗ ಇದನ್ನ ಚೆಕ್ ಮಾಡೋಣ. ನೋಡ್ರಿ, ಇದು ಪಿಕ್ಸೆಲ್ ಡೆನ್ಸಿಟಿ ಹೇಗೆ ಕಾಣ್ತಾ ಇದೆ ಅಂತ. ಇವಾಗ ಅಂದರೆ ಇದು ಸ್ವಲ್ಪ ಕಮ್ಮಿ. ಇವಾಗ ನಾವು ಟಚ್ ಫೋನ್, ಸ್ಮಾರ್ಟ್ ಫೋನ್ ಇರುತ್ತಲ್ಲ, ಆ ಸ್ಮಾರ್ಟ್ ಫೋನ್ ಪಿಕ್ಸೆಲ್ ಡೆನ್ಸಿಟಿನ ಇವಾಗ ಚೆಕ್ ಮಾಡೋಣ. ಎಡಿಟೆಡ್ ಮಾಡಿ ಹಾಕ್ತೀನಿ ಅಂತ ಅನ್ಕೊಂತಿರೋಬೋದು ನೀವು. ಎಡಿಟೆಡ್ ಅಲ್ಲ, ಇಲ್ಲಿ ಫೋನ್ ಇದೆ, ನಾನು ಡೈರೆಕ್ಟ್ ನೋಡಲಿ ಇಲ್ಲಿ ರೆಕಾರ್ಡಿಂಗ್ ಆಗ್ತಿದೆ. ಅಂದರೆ ಈ ಮೈಕ್ರೋಸ್ಕೋಪಿಂದ ನಾನು ಎಡಿಟ್ ಮಾಡಿ ಸೈಡಿಗೆ ಆಗ್ತಿಲ್ಲ, ಅದಕ್ಕೆ ನಿಮಗೆ ಹೇಳಿದ್ದು. ನೋಡಲಿ, ಕೀಪ್ಯಾಡ್ ಫೋನಿಗಿಂತ ಈ ಟಚ್ ಫೋನ್ ಜಾಸ್ತಿ ಪಿಕ್ಸೆಲ್ ಡೆನ್ಸಿಟಿ ಇದೆ. ಅಂದರೆ ಅಲ್ಲಿ 1 ಇದ್ದರೆ ಇಲ್ಲಿ 10 ಇರುತ್ತೆ ಪಿಕ್ಸೆಲ್ ಡೆನ್ಸಿಟಿ ಅನ್ನೋದು. ನೋಡ್ರಿ, ನಿಮ್ಗೆ ಕಾಣ್ತಾ ಇರ್ಬೋದು. ಇದು ಸ್ಮಾರ್ಟ್ ಫೋನ್ ಇದು. ಈಗ ಈ ವಾಚ್ ಪಿಕ್ಸೆಲ್ ಡೆನ್ಸಿಟಿನ ಚೆಕ್ ಮಾಡೋಣ. ಇದು ಸ್ಮಾರ್ಟ್ ವಾಚ್ ಅಲ್ಲ, ನೋಡಿ ಪಿಕ್ಸೆಲ್ ಡೆನ್ಸಿಟಿ ಸ್ವಲ್ಪ ಕಮ್ಮಿನೇ ಇದೆ. ಈಗ ನಾನು ಈ ಪೆನ್ ನಿಬ್ ಅಂದರೆ ಈ ಪೆನ್ ಬಾಲ್ ಇರುತ್ತಲ್ಲ ತುದಿಯಲ್ಲಿ, ಈ ಬಾಲ್ನ ಇವಾಗ ಜೂಮ್ ಮಾಡಿ ಇವಾಗ ಚೆಕ್ ಮಾಡೋಣ. ಹಿಂಗೆ ಕತ್ತಿರೋದು ಕೂಡ ಕಾಣುತ್ತೆ ನೋಡ್ರಿ. ನಾವು ಇದನ್ನ ಬರೆಯುತ್ತಾ ಅಂದರೆ ರೈಟಿಂಗ್ ಮಾಡ್ಕೊಂತ ಬಾಲ್ ಯಾವ ರೀತಿ ರೊಟೇಟ್ ಆಗುತ್ತೆ ಅಂತ ಇವಾಗ ಚೆಕ್ ಮಾಡೋಣ. ಬಾಲ್ ಬರೆಯೋದು ಕಾಣ್ತಾ ಇರ್ಬೋದು ಅಂದ್ಕೊಂಡಿದ್ದೀನಿ. ಅವು ಹಾರ್ಟ್ ಸಿಂಬಲ್ ಬಂತು, ಹಾರ್ಟ್ ಸಿಂಬಲಿಂದ ಮೇಲೆ ಗೀಚಿದ್ದೀನಿ. ಒಂದು ಇಂಜೆಕ್ಷನ್ ಇದೆ,
ಇದು ಎಕ್ಸ್ಪೆರಿಮೆಂಟಿಗೆ ತಂದಿದ್ದು. ಇದನ್ನ ಇವಾಗ ಚೆಕ್ ಮಾಡೋಣ, ಅಂದರೆ ಯಾವ ರೀತಿ ಕಾಣುತ್ತಂತ. ಈ ನೀಡಲ್ ಅನ್ನೋದು ಜೂಮ್ ಮಾಡಿ ನೋಡಿದ್ರೆ ಯಾವ ರೀತಿ ಕಾಣುತ್ತಂತ ಇವಾಗ ಚೆಕ್ ಮಾಡೋಣ. ಈ ರೀತಿ ಕಾಣ್ತಿದೆ ನೀಡಲ್. ಈ ನೀಡಲ್ ಕತೆ ಮುಗೀತು. ಈಗ ನನ್ನ ಹತ್ರ ನೋಟ್ಸ್ ಇವೆ, ಅಂದರೆ 500 ರೂಪಾಯಿ ನೋಟು, ಇದು 500 ರೂಪಾಯಿ ನೋಟು, ಇದು 10 ರೂಪಾಯಿ ನೋಟು. ಇದು ನೀವು ಎಷ್ಟು ಜನ ನೋಡಿದ್ರಿ ಅಂತ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಇದು ಹೋದ ಸಾರಿ ಇದ್ದ 500 ರೂಪಾಯಿ ನೋಟು. ಈ 500 ರೂಪಾಯಿ ನೋಟನ್ನ ಇವಾಗ ಚೆಕ್ ಮಾಡೋಣ. ಇದು 10 ರೂಪಾಯಿ ಕಾಯಿನ. ಫಸ್ಟ್ ಈ ಕಾಯಿನಿಂದ ಚೆಕ್ ಮಾಡೋಣ. ಅಂದರೆ ರುಪೀ ಸಿಂಬಲ್ ಕಾಣ್ತಾ ಇದೆ, ಇದು INR ಸಿಂಬಲ್, ಇದು ನಮ್ಮದು, ನಮ್ಮ ಭಾರತ ದೇಶ INR ಸಿಂಬಲ್ ಸೈಡ್ಗೆ. ಈಗ 10 ರೂಪಾಯಿ ನೋಟನ್ನ ಚೆಕ್ ಮಾಡೋಣ. 10 ರೂಪಾಯಿ ನೋಟನ್ನ ಗಾಂಧಿ ತಾತನ ಕಿವಿ ನೋಡೋಣ. ಓ, ಇಲ್ಲಿ ಸೈಡಿಗೆ ಕೂಡ ನೋಡ್ರಿ, ಇಲ್ಲ 10 ರೂಪಾಯಿ ಅಂತ ಹಾಕಿದಾರೆ ನೋಡ್ರಿ. ಹಾಂ, ಇಲ್ಲಿ ಸೈಡಿಗೆ. ಹೀಗೆ 10 ರೂಪಾಯಿ ನೋಟ್ ಕೆಲಸ ಮುಗಿತ್ತು. ಈಗ ನಾನು ಹೊಸ 500 ನೋಟು, ಈ ಹೊಸ 500 ರೂಪಾಯಿ ನೋಟನ್ನ ಇವಾಗ ಚೆಕ್ ಮಾಡೋಣ. RBI, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ, ನಮ್ಮ ಭಾರತ ದೇಶದ್ದು. ಇದೇನಿದು, ಇದು ನೋಡಂತ ಹೇಳ್ರಿ. ಇದೇನು RBI ಇದು ಅಲ್ಲ, HH ಟೈಪ್ ಇದೆ ಅಷ್ಟೇ, ಇದನ್ನು RBI ಅಂತಿಲ್ಲ. ಮಹಾತ್ಮ ಗಾಂಧಿ. ಹಾಂ, ಇಲ್ಲಿ RBI ಅಂತಿದೆ ನೋಡ್ರಿ. RBI ಭಾರತ ಇದು ಏನಪ್ಪ, ಭಾರತೀಯ ಭಾರತ್ ಅಂತ ಐತೆ ನೋಡ್ರಿ. ಇಲ್ಲಿ ಇಟ್ಟೆ ತಡಪ್ಪ. ಹಾಂ, ಇಲ್ಲಿ ಹೋತೆ. ಹಾಂ, ಇಲ್ಲಿದೆ ನೋಡ್ರಿ. ಇಂಡಿಯಾ ಭಾರತ ಇನ್ ಭಾರತ ಈ ರೆಡ್ ಫೋರ್ಟ್ನಲ್ಲಿ ಕಾಣ್ತಿರೋದು. ಇಂಡಿಯಾ ಭಾರತ್ ಅಂತ ಕಾಣ್ತಾ ಇದೆ. ಈ ಫೋಟೋಲ್ಲಿ ಏನೇನಿದೆಯಾ, ಇಲ್ಲಿ ಇದೆ, ಇಲ್ಲ ಆಯ್ತಪ್ಪ. ಹಾಂ, ಇಲ್ಲಿದೆ ನೋಡ್ರಿ. ಇಂಡಿಯಾ ಭಾರತ್ ಅಂತ ಇಲ್ಲಿದೆ. ₹500 ರೆಡ್ ಫೋಟೋ. ನಮ್ಮ ಕನ್ನಡ ಭಾಷೆ. ಹಾಂ, 500 ರೂಪಾಯಿಗಳು. ಇದನ್ನ ಸೈಡ್ ಇಡೋಣ. ಈ ಹಳೆ ನೋಟ್ನ ಇವಾಗ ಚೆಕ್ ಮಾಡೋಣ. ಇದು ಹಳೆ ನೋಟ್, ಇದು ಚೆಕ್ ಮಾಡೋಣ. ಹಿಂದೆ ನಮ್ಮ ಗಾಂಧಿ ತಾತ ನಡ್ಕೊಂಡು ಹೋಗಚ್ಚಾನ, ಅದನ್ನು ಕೂಡ ಚೆಕ್ ಮಾಡೋಣ. ಸೇಮ್ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಇದು ಕೂಡ, ಮತ್ತು ಇದು ಭಾರತ ದೇಶದಲ್ಲಿ, ಅದಕ್ಕೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ. ಏನು ಎಕ್ಸ್ಪೆರಿಮೆಂಟ್ ಮಾಡೋಣ ಅಂತಂದರೆ, ಈ ಸಾಲ್ಟು ಮತ್ತು ಶುಗರ್ನ ಹಾಕಿಕೊಂಡು, ಅವು ಕ್ರಿಸ್ಟಲ್ಸ್ ಇರ್ತಾವಲ್ಲ, ಕ್ರಿಸ್ಟಲ್ಸ್ ಅಂದರೆ ಹಳ್ಳುಗಳು, ಆ ಹಳ್ಳುಗಳನ್ನ ಇವಾಗ ಚೆಕ್ ಮಾಡೋಣ. ಇದರಲ್ಲಿ ಹೇಗೆ ಕಾಣುತ್ತಂತ ಇವಾಗ ಚೆಕ್ ಮಾಡೋಣ. ಬನ್ನಿ ಚೆಕ್ ಮಾಡೋಣ. ನೋಡಿರಿ, ಇಲ್ಲಿ ಇದು ಶುಗರ್. ಈ ಶುಗರ್ ಡೈಮಂಡ್ ಥರ ಕಾಣ್ತಾ ಇದೆ. ಇದು ನೋಡೋದಕ್ಕೆ ಚೆನ್ನಾಗಿ ಕಾಣ್ತಾ ಇದೆ ಇದು. ಮತ್ತು ಇದು ನೋಡೋದಕ್ಕೆ ಹೇಗೆ ಕಾಣ್ತಾ ಇದೆ ಅಂತಂದರೆ, ಈ ಮನೆ ಕಟ್ಟಬೇಕಾದ್ರೆ ಬೇಸ್ಮೆಂಟಿಗೆ ಯೂಸ್ ಮಾಡ್ತೀವಲ್ವ, ದೊಡ್ಡ ಸೈಜ್ ಕಲ್ಲು, ಆ ರೀತಿ ಕಾಣ್ತಾ ಇದೆ. ನಿಮಗೆ ಯಾವ ರೀತಿ ಫೀಲ್ ಆಯ್ತು ಅಂತ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಇದು ಸಾಲ್ಟ್. ಈ ಸಾಲ್ಟ್ ನೋಡ್ರಿ, ನೋಡೋದಕ್ಕೆ ಸ್ನೋ ಥರ ಕಾಣ್ತಾ ಇದೆ ಅಲ್ವಾ.
ಇದು ಶುಗರ್ ಸೈಜ್ಗಿಂತ ಸ್ವಲ್ಪ ಕಮ್ಮಿ ಇದೆ. ಈ ವಿಡಿಯೋ ಮತ್ತು ಪ್ಲೀಸ್ ಲೈಕ್ ಮಾಡಿರಿ, ಹಾಗೆ ನಿಮ್ಮ ಫ್ರೆಂಡ್ಸಿಗೆ ಕೂಡ ಇದನ್ನ ಶೇರ್ ಮಾಡಿರಿ. ಇದು ನಿಮಗೆ ಹೇಗೆ ಕಾಣ್ತಾ ಇದೆ ಅಂತ ಕಮೆಂಟ್ ಮಾಡಿ. ಮತ್ತು ನೀವು ಸೆಗಣಿ ಥರ ಕಾಣ್ತಾ ಇದೆ ಅಂತ ಕಮೆಂಟ್ ಮಾಡಬೇಡಿ. ಇದು ಸೆಗಣಿ ಅಲ್ಲ, ಇದು ಟೀ ಪುಡಿ. ಇದು ನೋಡ್ರಿ ಎಷ್ಟು ಸಣ್ಣ ಸಣ್ಣ ಪಾರ್ಟಿಕಲ್ಸ್ ಇಲ್ಲಿ ಹೇಗೆ ಕಾಣ್ತಾ ಇದೆ ಅಂತ. ಇವಾಗ ಏನಪ್ಪ ಅಂತಂದರೆ ಸಣ್ಣ ಸಣ್ಣ ಇಬ್ಬರು ಗೆಸ್ಟ್ ಇದ್ದಾರೆ. ಆ ಗೆಸ್ಟ್ನ ಇವಾಗ ಇಂಟ್ರೊಡ್ಯೂಸ್ ಮಾಡ್ತೀನಿ ನಾನು. ಈಗ ಆ ಗೆಸ್ಟ್ನ ಕರ್ಕೊಂಬಂದಿದ್ದೀನಿ, ಈಗ ತೋರಿಸ್ತೀನಿ ನೋಡಿ. ಇದು ಆಲ್ರೆಡಿ ನಿಮಗೆ ಗೊತ್ತಾಗಿರ್ಬೇಕು ಇದು ಯಾರಂತ. ಇವರೇ ನಮ್ಮ ಗೆಸ್ಟ್. ಇದು ಸೊಳ್ಳೆ ಅಂದರೆ ಮಸ್ಕಿಟೋ. ನೋಡ್ರಿ ಇಲ್ಲಿ ನಮಗೆ ಇಂಜೆಕ್ಷನ್ ಮಾಡುತ್ತಲ್ವ, ಅದು ಯಾವ ರೀತಿ ಕಾಣ್ತಾ ಇದೆ ಅಂತ ನೋಡ್ರಿ ಇಲ್ಲಿ ಯಾವ ರೀತಿ ಕಾಣ್ತಾ ಇದೆ ಅಂತ. ಇದು ನೋಡೋದಕ್ಕೆ ಇದರಲ್ಲಿ ಜೂಮ್ ವೈಡ್ ಆ್ಯಂಗಲಲ್ಲಿ ಇದರಲ್ಲಿ ಜೇನುಹುಳ ಥರ ಕಾಣ್ತಾ ಇದೆ. ಇದು ನಿಮಗೆ ಜೇನುಹುಳ ಥರ ಕಾಣುತ್ತೆ ಇಲ್ಲ ಮಸ್ಕಿಟೋ ಥರ ಕಾಣುತ್ತೆ ಅಂತ ಕಮೆಂಟ್ ಮಾಡಿ. ಇದು ಇರುವೆ, ಇದು ರೆಡ್ ಆ್ಯಂಟ್, ಇದು ಕೆಂಪು ಇರುವೆ. ನೋಡ್ರಿ ಇದು ಯಾವ ರೀತಿ ಇದರಲ್ಲಿ ಕಾಣ್ತಾ ಇದೆ ಅಂತ. ಈ ಜೂಮ್ ವೈಡ್ ಆ್ಯಂಗಲ್ ಇದೆಯಲ್ಲ, ಇದು 50 to 600 ಅಂದರೆ 1600 ಜೂಮ್ ಆಗುತ್ತೆ ಇದು. ನೋಡ್ರಿ ಇಲ್ಲಿ ಇರುವೆ ಯಾವ ರೀತಿ ಇದೆ ಅಂತ. ಇದು 2 ಇರುವೆ ಇದೆ ತಂದಿದ್ದು, ಒಂದಲ್ಲ 2 ಇರುವೆ. ನೋಡ್ರಿ ಇಲ್ಲಿ 2 ಇರುವೆ, ಒಂದು ಇರುವೆ ಸತ್ತೋಗಿದೆ ಆಲ್ರೆಡಿ, ಇನ್ನೊಂದು ಇರುವೆ ಬದುಕಿದೆ, ಸ್ವಲ್ಪ ಅದು ಒದ್ದಾಡ್ತಾ ಇದೆ ಅಷ್ಟೇ. ನೋಡ್ರಿ ಇಲ್ಲಿ. ಐ ಹೋಪ್ ನಿಮಗೆ ಈ ಡಿಜಿಟಲ್ ಮೈಕ್ರೋಸ್ಕೋಪ್ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಮತ್ತು ಇಷ್ಟ ಆಗಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಆಗಿ, ಹಾಗೆ ನಿಮ್ಮ ಫ್ರೆಂಡ್ಸಿಗೆ ಕೂಡ ಶೇರ್ ಮಾಡಿರಿ. ನೀವು ಸಬ್ಸ್ಕ್ರೈಬ್ ಆಗಿ ನಮಗೆ ಲೈಕ್ ಮಾಡಿ, ವಿಡಿಯೋನ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿದರೆ ಒಂದು ಮೋಟಿವೇಶನ್ ಆಗುತ್ತೆ ಅದು. ದಯವಿಟ್ಟು ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.